ಮಾಗಡಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಜುಲೈ 1 ಬುಧವಾರದಂದು ಮಾಗಡಿಯಲ್ಲಿರುವ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ, ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ಸಸಿಗಳನ್ನು ವಿತರಿಸಲಾಯಿತು. ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನಿತರಾದಂಥ ಶಿವಲಿಂಗಯ್ಯನವರೇ ಹಾಗೂ ಪ್ರತಿಭಾ ಪುರಸ್ಕಾರದ ತೇಜಸ್ವಿನಿ ಗಿರೀಶ್ ಅವರೇ, ಚಂದನ ಜಗದೀಶ್ ಅವರೇ, ಆಹ್ವಾನಿತ ಗಣ್ಯರೇ ಹಾಗೂ ರೈತ ಸಂಘದ ಅಧ್ಯಕ್ಷರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗತಕ್ಕಂಥ 50 ಜನ ಸೋದರ ಸೋದರಿಯರೇ, ವಿದ್ಯಾರ್ಥಿಗಳೇ, ಬಹಳ ಸಂತೋಷ. ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಮೊನ್ನೆ ಶಿವಾನಂದ ಅವರು ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ. ಮಾಧ್ಯಮದ ರಂಗದ ಬಗ್ಗೆ ಅವರ ಅನಿಸಿಕೆ ನಿಜವಾಗಿ ಸ್ವಾಗತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ಶಾಸನ ಅಷ್ಟೇ ಮುಖ್ಯ, ಅದೇ ರೀತಿ ಕೃಷಿ ಮುಖ್ಯ ಮತ್ತು 4ನೇ ಅಂಗವಾದಂಥ ಮಾಧ್ಯಮ ಅಷ್ಟೇ ಮುಖ್ಯ. ಆದರೆ ವ್ಯವಸ್ಥಿತವಾಗಿ ಇವತ್ತು ರಾಷ್ಟ್ರದಲ್ಲಿ ಏನಾಗ್ತಿದೆ ಅಂದರೆ ಮಾಧ್ಯಮಗಳು ನಮ್ಮ ಹಿರಿಯ ಪತ್ರಕರ್ತರಾದಂಥ ರಾಜಶೇಖರ್ ಅವರು ಏನು ಹೇಳ್ತಾರೋ ಹೇಳಿ, ಅದು ಇವತ್ತು ಏನಾಗಿದೆ ಅಂದರೆ ದೊಡ್ಡ ದೊಡ್ಡ ಸಂಸ್ಥೆಗಳು, ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಸ್ವಂತಿಕೆ ಹೋಗ್ತಾ ಇದೆ. ಪತ್ರಿಕಾ ರಂಗ ಬೇರೆಯವ್ರ ಕೈ ಸೇರ್ತಾ ಇದೆ, ಉಳ್ಳವರ ಕೈ ಸೇರ್ತಾ ಇದೆ. ಸತ್ಯ ಬಹಳ ಕಷ್ಟ ಆಗ್ತಾ ಇದೆ. ಇದು ನೇರವಾಗಿ ಹೇಳಬೇಕಾಗಿ ಯಾಕೆಂತ ಹೇಳಿದ್ರೆ, ಹಿಂದೆ ಇದ್ದಂಥ ಲಂಕೇಶ್ ಪತ್ರಿಕೆ ಮತ್ತು ಕಿಡಿ ಶೇಷಣ್ಣವರು ಇವನ್ನೆಲ್ಲ ನೆನೆಸ್ಕೊಂಡಾಗ ಲಂಕೇಶ್ ಪತ್ರಿಕೆ ಇಡೀ ಭಾರತದಲ್ಲಿ ಜಾಹೀರಾತು ಇಲ್ಲದೆ ಜನಮನ ಗೆದ್ದಂಥ ಪತ್ರಿಕೆ ಯಾವುದಾದ್ರೂ ಇದ್ದರೆ ಅದು ಲಂಕೇಶ್ ಪತ್ರಿಕೆ. ಕಿಡಿ ಶೇಷಣ್ಣವರು ಅದಕ್ಕೂ ಮೊದಲು ಶೇಷಣ್ಣವ್ರು ಬರೀತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ಸರ್ಕಾರ ನಡೆಸ್ತಾ ಇತ್ತು. ಯಾವ ವಿಷಯ ಈಚೆ ಬರುತ್ತೆ ಅದ್ರ ಬಗ್ಗೆ ಏನು ಅನ್ನೋದನ್ನು ನೋಡ್ತಾ ಇದ್ರು. ಅದು ಮಾಗಡಿ ಪತ್ರಕರ್ತರ ಬಗ್ಗೆ ಅಲ್ಲ, ನೀವು ತಗೊಂಡೋಗಿ ಕೊಟ್ಟಂಥ ದೊಡ್ಡ ಪತ್ರಿಕೆಯವ್ರಿಗೆ ಹೇಳೋದು. ನೀವು ವರದಿ ತಗೊಂಡೋಗಿ ಕೊಟ್ಟರು ಕೂಡ ವರದಿಯನ್ನು ಯಥಾವತ್ತಾಗಿ ಬಂದಿದೆಯಾ ಅಂತ ಬೆಳಗ್ಗೆ ಒಂದ್ಸರಿ ನೋಡಿ, ಅದು ನನ್ನಂತೂ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸುದೀರ್ಘವಾಗಿ ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮಗೆ ಹಿಂದಿನ ಪತ್ರಿಕಾ ಧರ್ಮ, ಹಿಂದಿನ ಪತ್ರಿಕೆಗೂ ಇವತ್ತಿನ ಪತ್ರಿಕೆಯಲ್ಲಿ ಬರ್ತಕ್ಕಂಥ ವಿಷಯಗಳಿಗೆ ವ್ಯತ್ಯಾಸವನ್ನು ನೋಡಿದ್ರೆ ಬಹಳ ಒಂದು ಪರಿಸ್ಥಿತಿ ಕೆಟ್ಟಿದೆ. ಇದೊಂದೇ ಅಲ್ಲ, ರಾಜಕೀಯ ಅಂತೂ ಅಧೋಗತಿಗೆ ಹೋಗಿದೆ. ಹಿಂದಿನ ರಾಜಕೀಯದಲ್ಲಿ ಜನಸೇವೆಗೋಸ್ಕರ ಜನನಾಯಕರು ಬರ್ತಾಯಿದ್ರು. ಈಗ ಅವ್ರ ಸೇವೆಗೋಸ್ಕರನೇ ಜನನಾಯಕರು ತಯಾರಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಮಾತ್ರ ತಪ್ಪು ಚಪ್ಪಾಳೆ ತಟ್ಟಂದ್ರೆ ಮಾಧ್ಯಮದ ವಿಷಯಕ್ಕೆ ಚಪ್ಪಾಳೆ ತಟ್ಟಿದ ಪರವಾಗಿ ಸಪೋರ್ಟ್ ಇದೆ ಅಂತ ಭಾಳ ಸಂತೋಷ. ಇದು ಚರ್ಚೆ ಆಗಲಿ, ನನ್ನ ವಿಷಯ ಚರ್ಚೆ ಆಗಲಿ. ನಾನೇ ಏನು ಭಾಳ ದೊಡ್ಡ ವಿಷಯ ಮಂಡನೆ ಮಾಡಿಲ್ಲ. ಇರೋ ವಿಷಯದಲ್ಲಿ ಸ್ವಲ್ಪ ಅದು ಹೇಳಬೇಕಾದ್ರೆ ಭಾಳ ಇದೆ. ಇವತ್ತು ಒಂದೇನಪ್ಪ ಅಂದರೆ ನನ್ನ
ಕಾರ್ಯಕ್ರಮ ಬರೋಕ್ಕೆ ಆಗ್ತಾ ಇರಲಿಲ್ಲ. ಕಾರಣ ನನ್ನ ಯಶಸ್ವಿಗೆ ಯಾರಪ್ಪ ಅಂದರೆ ನನ್ನ ಶ್ರೀಮತಿ ಕಾರಣ. ಇವತ್ತೊಂದು ವಾರ್ಷಿಕ ಅವಳು ತೀರ್ಕೊಂಡು 1 ವರ್ಷದ ಕಾರ್ಯಕ್ರಮ ಮನೆಯಲ್ಲಿ ನಡೀತಾ ಇದೆ. ಅಂಥದ್ರಲ್ಲಿ ಏನಕ್ಕೆ ಬಂದಿದೆ ಅಂದರೆ ಮಾಧ್ಯಮ ಅಷ್ಟೇ ಬೇಕಾದಂಥ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು. ನಾವು ಆಚಾರ ವಿಚಾರ ಪ್ರಚಾರ ಇದ್ದರೆ ಪ್ರಯೋಜನ ಇಲ್ಲ. ಈ ಅನಿಸಿಕೆಗಳು ಕೂಡ ನಾವು ಹಂಚ್ಕೊಳ್ಳದೆ ಇದ್ದರೆ, ಮಾರ್ಮಿಕವಾಗಿ ಇದ್ದರೆ ಹೊರಮೋದು ಹೇಗೆ ಇದನ್ನು ಚಿಂತನೆ ಮಾಡಿದಾಗ ನಾನು ಪತ್ರಕರ್ತರನ್ನು ದೂಷಣೆ ಮಾಡ್ತಾ ಇಲ್ಲ. ಪತ್ರಿಕಾತಜ್ಞರಾಗಿರ್ತಕ್ಕಂಥ ಬದಲಾವಣೆಯನ್ನು ಹೇಳ್ತಾ ಇದ್ದೇನೆ. ನಾನು ಪತ್ರಿಕಾದಲ್ಲಿ 3 ವಿಧ ಇದೆ. ಏನು ನಡೆದಿರೋ ಘಟನೆನ ಪ್ರಚಾರ ಮಾಡ್ತಕ್ಕಂಥದ್ದು ವರದಿ, ಇನ್ನೊಂದು ರಾಜಕೀಯ ವಿಶ್ಲೇಷಣೆ, ಮತ್ತೊಂದು ಚಿಂತನೆಗಳು. ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ತಯಾರು ಮಾಡುವಂಥದ್ದು ಜನಬಂಧನೆಗೆ ಅವಕಾಶ ಇರ್ತಕ್ಕಂಥದ್ದು ಮಾಧ್ಯಮ ಕ್ಷೇತ್ರ. ಇವಾಗ ಒಂದು ಪತ್ರಿಕೆ ತೆಗೆದು ನೀವೇ ನೋಡಿ, ನಾನು ಒಂದು ಪತ್ರಿಕೆ ಬಗ್ಗೆ ಮಾತಾಡಲ್ಲ. ಮೊದಲನೇ ಪೇಜ್ ಏನಿರುತ್ತೆ, ವರದಿಗಳಿರ್ತವೆ. 2ನೇ ಪೇಜಲ್ಲಿ ನಡೆದ ಘಟನೆಗಳಿರ್ತವೆ. ಕೊನೆ ಪೇಜ್ನಲ್ಲಿ ಕ್ರೀಡೆ ಇರ್ತವೆ. ಅದ್ರ ಮಧ್ಯೆ ರಾಜಕೀಯ ವಿಶ್ಲೇಷಣೆಗಳು ಬರ್ತವೆ. ಇವತ್ತು ವಿಶ್ಲೇಷಣೆಗಳು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಹಿಂದಿನ ವಿಶ್ಲೇಷಣೆಕಾರರು ವಾಸ್ತವಾಂಶ ಬರೀತಾ ಇದ್ರು. ಇವತ್ತು ಅದು ಕೂಡ ಯಾರಿಗಿಷ್ಟವೋ ಅವ್ರ ಪರವಾಗಿ ಬರೆಯುವಂಥ ರೀತಿಗೆ ತೀರ್ಮಾನ ಆಗಿದೆ. ನಾವು ನಾಗರಿ ಪತ್ರಕರ್ತರು ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇಟ್ಟು ನಮ್ಮ ಹಿರಿಯ ಪತ್ರಕರ್ತರಾದಂಥ ರಾಜಶೇಖರ್ ಅವರು ನಮ್ಮ ಬಗ್ಗೆ ಅದ್ರ ಬಗ್ಗೆ ಮಾತಾಡೋ ಸಮಯದಲ್ಲಿ ನಾನು ಪೂರ್ವಕವಾಗಿ ಕೊಟ್ಟು, ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಯೋಚನೆ ಮಾಡೋದೇನೋ ಒಳ್ಳೆಯ ಸಮಾಜದ ರಚನೆಗೆ ನಮ್ಮ ಕೊಡುಗೆಗಳೇನು, ಅದು ಮುಖ್ಯ. ಅದು ರಾಜಕೀಯ ಇರಲಿ, ಆಡಳಿತ ಇರಲಿ, ಮಾಧ್ಯಮ ಇರಲಿ ಅಥವಾ ನ್ಯಾಯಾಂಗ ಇರಲಿ, ಇವೆಲ್ಲಕ್ಕಿಂತ ಏನು ಒಳ್ಳೆಯ ವ್ಯವಸ್ಥೆ ಸಾಮಾಜಿಕ ಜನರಿಗೆ ತಲುಪಬೇಕು ಅಂತಕ್ಕಂಥದ್ದು ಉದ್ದೇಶ ಒಳ್ಳೆಯದೇ. ಅದು ನಡೆಸುವಂಥ ಸಮಯದಲ್ಲಿ ಏನೇನಾಗ್ತಾ ಇದೆ ರಾಜಕೀಯದಲ್ಲಿ, ಏನಾದರೂ ಒಂದು ಕಾರ್ಯಕ್ರಮ ತಂದರೆ ಅದನ್ನು ಯಶಸ್ವಿಗೊಳಿಸ್ಬೇಕಾದ್ರೆ ಎಷ್ಟು ತೊಡಕಾಗ್ತದೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಆಡಳಿತದಲ್ಲಿ ಇವತ್ತು ಎಷ್ಟು ಕುಲುಷಿತವಾಗಿದೆ ಅಂದರೆ, ಏನಾದರೂ ಒಂದು ಕೊಡಬೇಕಾದಾಗ ಮೊದಲು ನನಗೇನು ಸಿಗುತ್ತೆ ಅನ್ನೋ ನೋಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು 3ನೇದು ನ್ಯಾಯಾಂಗ, ಅಧೋಗತಿ ಬಂದಿದೆ. ನ್ಯಾಯಾಂಗ ಕಂಡಮ್ ಮಾಡಿದ್ರೆ ಕೇಸ್ ಹಾಕ್ತಾರೆ. ಆದರೂ ಕೂಡ 7 ವರ್ಷ ಆದರೂ ಹೇಳಲೇಬೇಕಾಗುತ್ತೆ. ನನ್ನ ಮೇಲೆ ಕೇಸ್ ಹಾಕಿದ್ರು ತಾವೆಲ್ಲ ನೆನೆಸ್ತೀನಿ. ಆದರೆ ನ್ಯಾಯಾಂಗನೂ ಕೂಡ ಕುಲುಷಿತವಾಗಿರೋದು, ಸತ್ಯವೇ ಸುಳ್ಳು ಇರೋದು ಚರ್ಚೆ ಮಾಡಿ ಅಂತ ಬಿಟ್ಟಿದ್ದಾರೆ. ನಾನು ಇನ್ಸಿಡೆನ್ಸ್ ಹೇಳ್ತಾ ಇಲ್ಲ, ಅನೇಕ ಉದಾಹರಣೆಗಳಿವೆ. ಆದರೆ ಇವತ್ತು ಮಾಧ್ಯಮಕ್ಕೂ ಧರ್ಮನೂ ಕೂಡ ವ್ಯತ್ಯಾಸ ಆಗಿದೆ. ಅಂದರೆ ಜನ ಏನಾಗಿದ್ದಾರೆ ಅಂತ ಹೇಳಿದ್ರೆ, ನಾನು ಮೊದಲು ಎಲೆಕ್ಷನ್ ನಿಂತಾಗ ಅವರೇ ಚಿತ್ರಾನ್ನ ಮಾಡಿ ಓಟ್ ಹಾಕಿ ಬೂತು, ಆ ಬೂತದ ಕಥೆ ಇದೆಯಲ್ಲ, ಆ ಬೂತನ ಅವರೇ ನೋಡ್ಕೊತಾ ಇದ್ರು. ಈಗ ಬೂತಕ್ಕೆಲ್ಲ ಬೂತ್ಗಳು ಇಟ್ಕೊಂಡಿದೆ. ಒಂದೊಂದು ಬೂತ್ಗೆ ಎಷ್ಟು ಕೊಡ್ತೀವಿ ಅನ್ನೋ ಕಾಲ ಈಗ ಬಂದ್ಬಿಟ್ಟಿದೆ. ಅದಕ್ಕೆ ಚುನಾವಣೆ ನಿಲ್ಲೋದು ಬೇಡ ಅಂತ ನಾನೇ ಅಲ್ಲ, ಏನಕ್ಕೆ ಜನನು ಇವತ್ತು ಅವರ ಆತ್ಮಸಾಕ್ಷಿ ನಡ್ಕೊಳ್ಬೇಕಾದಂಥ ಪರಿಸ್ಥಿತಿಗೆ ಬಂದಿದೆ. ನಾನೇನು ಸತ್ಯವಂತ ಹೇಳ್ತಾ ಇಲ್ಲ, ನಾನು ಕುಲುಷಿತವಾದವೇ. ಆದರೆ ಪರಿಸ್ಥಿತಿಯನ್ನು ಒಂದ್ಸಾರಿ ಅವಲೋಕನೆ ಮಾಡಿದ್ರೆ ಅಟ್ಲೀಸ್ಟ್ ವಿದ್ಯಾರ್ಥಿಗಳಲ್ಲಾದ್ರೂ ಈ ಚಿಂತನೆ, ಸಮಾಜ ಚಿಂತನೆಗಳಾದರೂ ಈ ಚಿಂತನೆ ಬಂದಾಗ ಮುಂದಕ್ಕಾದರೂ ಅವ್ರ ಜೀವನದಲ್ಲಾದರೂ ಒಳ್ಳೆಯ ಸ್ಥಳದಲ್ಲಿ ಯಾವ ಕ್ಷೇತ್ರದಲ್ಲೇ ಇರಲಿ ಅದು ಒಳ್ಳೆಯ ರೀತಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಆಸೆ ಬಿಟ್ಟರೆ, ಯಾರನ್ನು ಕಾಮೆಂಟ್ ಮಾಡಬೇಕು ಅಥವಾ ನಾನೀಗ ವಯಸ್ಸಾದವರು ಹಂಚಿ ತುರುಬು ನೆನೆಸ್ಕೊಂಡಿರುತ್ತೆ. ಯಾಕೆ ವಯಸ್ಸಾಗೋಗಿದೆ, ಈ ತುರುಬು ನೆನೆಸ್ಕೊಂಡಲ್ಲಿರುತ್ತೆ. ಚೆನ್ನಾಗಿರೋ ಹೆಣ್ಮಕ್ಳು ಅಂದರೆ ಕೂದಲಿರುತ್ತೆ, ಜಡೆ ಇರುತ್ತೆ, ಆಯ್ತು ನನ್ನ ಕತೆ. ಅದರಿಂದ ಆದರೂ ನನ್ನನ್ನು ಕರೆದಿದ್ದರಿಂದ ನನ್ನ ಅನಿಸಿಕೆಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಅಂಶ ಕ್ಷೀರ ನ್ಯಾಯದಲ್ಲಿ ಏನು ಸ್ವೀಕರಿಸ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ವಿದ್ಯಾರ್ಥಿಗಳಿಗೆ ಒಂದು ಮಾತು, ಯಾವ ಶಾಲೆಯಿಂದ ಬಂದಿದ್ದರೂ ಚಿಕ್ಕ ಮಕ್ಕಳು ಕಾಣ್ತಾ ಇದ್ದೀರಾ. ಮಾಗಡಿ ತಾಲೂಕಿನಲ್ಲಿ ರಾಜಕಾರಣಿಗಳು ಬೆಳೀಬೋದು, ಆದರೆ ಅಧಿಕಾರಿಗಳು ಬೇಕು ನಿಮಗೆ. ರಾಜಕೀಯದಲ್ಲಿ ಬೆಳೆಯೋದು 5 ವರ್ಷಕ್ಕೊಂದ್ಸರಿ ಭಿಕ್ಷೆಗೆ ಹೋಗ್ಬೋದು. ಒಬ್ಬ ಅಧಿಕಾರಿ ಇದ್ದರೆ 30, 32 ವರ್ಷ, 35 ವರ್ಷ ಅವ್ರ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೋರಿದ್ದರೆ ಅದಕ್ಕೆ ನಾನು ಯಾವಾಗಲೂ ಕೋಲಾರದವ್ರಿಗೆ ಹೇಳ್ತಾ ಇರ್ತೀನಿ, KAS ಅಂದರೆ ಏನಪ್ಪ ಅಂದರೆ
ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್. ಯಾಕೆ ಕೋಲಾರದವರು ಹೆಚ್ಚು ಜನ ಅಧಿಕಾರಿಗಳಿದ್ದಾರೆ. ನಾನು ಸ್ಟ್ಯಾಟಿಸ್ಟಿಕ್ಸ್ MS ಬಂದಿರೋದು. ಅಕಸ್ಮಾತ್ ರಾತ್ರಿಗೆ ಬಂದ ನಮ್ಮಪ್ಪ ಡ್ರೈವರು, ನಮ್ಮಪ್ಪ 500 ಎಕರೆ ಜಮೀನಲ್ಲ, ನನ್ನ ಹತ್ರ ದುಡ್ಡಿರಲಿಲ್ಲ ಅಥವಾ ನನ್ನ ಜಾತಿಗೂ ಇರಲಿಲ್ಲ ಇಲ್ಲಿ. ಆದರೂ ಮಾಗಡಿ ತಾಲೂಕಿನ ಜನ ಕೆಲಸದಕ್ಕಾಗಿ ನನ್ನ ಋಣ ತೀರಿಸೋದಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ. ಇಷ್ಟನ್ನು ಹೇಳಿ ಇನ್ನೆಚ್ಚರ ಮಾಡೋಲ್ಲ. ನಾನೇ ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ ಅವಕಾಶ ಸಿಕ್ತು. ಇಂದಿರಾ ಗಾಂಧಿ, ರಾಜೀವ್ ರಾಹುಲ್ ಗಾಂಧಿಗಳು, ದೇವರಾಜ ಅರಸರಾದಂಥದ್ದು ಅವರ ಇದ್ರ ಮೇಲೆ ಕಾರ್ಯಕ್ರಮವನ್ನು ನೋಡಿ ಕಾಂಗ್ರೆಸ್ ಮೇಲೆ ಇವತ್ತಿಗೂ ಕೂಡ ಒಂದೇ ಪಕ್ಷದಲ್ಲಿದ್ದುಕೊಂಡು ರಾಜಕೀಯದಲ್ಲಿ ಅಧಿಕಾರ ಸಿಗದೇ ಇರಲಿ, ರಾಜಕೀಯನ ಒಂದು ಜನಸೇವೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಕೆಲಸ ಅಧಿಕಾರ ಇದ್ದರೇ ಮಾಡೋದಲ್ಲ, ಅಧಿಕಾರ ಇಲ್ಲದಿದ್ರು ಮಾಡ್ಬೋದು ಅನ್ನೋದ್ರಲ್ಲಿ ನಾನು ಮಾಡ್ತಕ್ಕಂಥದ್ದನ್ನು ಹೇಳಿ ತನ್ನೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ಶುಭಾಶಯವನ್ನು ಹೇಳಿ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಪತ್ರಿಕಾ ದಿನಾಚರಣೆಯನ್ನು ಉದ್ಘಾಟನೆ ಮಾಡಿದ್ದೇನೆ. ಜೊತೆಗೆ ನನಗೆಲ್ಲಕ್ಕಿಂತ ಪ್ರಿಯವಾದದ್ದು ಮಕ್ಕಳಿಗೆ ಕೊಡ್ತಕ್ಕಂಥ ಪುರಸ್ಕಾರ ಮತ್ತು ರೈತ ಸಂಘದವರು ಕೊಡ್ತಕ್ಕಂಥ ಪುರಸ್ಕಾರ ಹಾಗೂ ಇನ್ನಿತರ ಚಟುವಟಿಕೆ ತಾವಿಟ್ಕೊಂಡಿದ್ದಾರಲ್ಲ, ಇದು ಸ್ವಾಗತ ಅಂತಕ್ಕಂಥ ಅಭಿನಂದನೆ ಅಂತ ಹೇಳಿ ದಯವಿಟ್ಟು ನಾನು ಬಿಟ್ಕೊಡಿ. ಮನೇಲಿ ಹೋಮ ನಡೀತಾ ಇದೆ, ಆದರೂ ಬಂದಿದ್ದಾರೆ. ಕೆಲವು ನಮಗೆ ಬೇಕು, ಕೆಲವು ಬೇಡ, ಏನು ಮಾಡೋಕ್ಕಾಗಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಬೇಕು ಬೇಡ ಇದ್ದೇ ಇರುತ್ತೆ. ಅದು ಬೇಕಾಗಿತ್ತು, ಬಂದಿದ್ದಾರೆ, ಹೋಗಬೇಕಾಗಿದೆ, ಬಿಟ್ಕೊಡಿ. ನಮಸ್ಕಾರ.